ಈ ಗಾಡಿ ರಿವರ್ಸ್ ಹೋಗುತ್ತೆ ನೋಡಿ. ಬರೀ ಕಾರಲ್ಲಿ ಅಷ್ಟೇ ಅಲ್ಲ, ಇದರಲ್ಲೂ ಕೂಡ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಈ ಗಾಡಿನಲ್ಲಿ ಆಂಟಿ ಥೆಫ್ಟ್ ಆಪ್ಷನ್ ಕೂಡ ಇದೆ. ಯಾರಾದರೂ ಕಳ್ತನ ಮಾಡೋದಾಗ್ಲಿ ಏನಾದರೂ ಮಾಡೋದಾದ್ರೆ ಅರ್ಚ್ಕೊಂಡ್ಬಿಡುತ್ತೆ. ಈ ಸ್ಕೂಟರ್ನ ಬರೀ ಕೀನಲ್ಲಿ ಸ್ಟಾರ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ, ಕೀಲೆಸ್ ಎಂಟ್ರಿ ಕೂಡ ಇದೆ. ಫ್ರಂಟ್ ಸ್ಪೇಸು ಸಿಕ್ಕಾಬಿಟ್ಟೆ ಸ್ಪೇಷಿಯಸ್ ಆಗಿದೆ ನೋಡಿ. ಕುತ್ಕೊಂಡ್ರು ಕೂಡ ಕಂಫರ್ಟಾಗಿ ಕುತ್ಕೊಂಡಿದ್ದೀನಿ ಅಂದರೆ ಒಂದು ಸಿಲಿಂಡರ್ ಹಾಕೋಬೋದು, ಅಕ್ಕಿ ಮೂಟೆ ಹಾಕ್ಬೋದು, ಏನು ಬೇಕಾದ್ರೂ ಹಾಕೋಬೋದು. ಇದರಲ್ಲಿ ಜಸ್ಟ್ ಫೋನ್ ಮಾಡಿದ್ರೆ ಸಾಕು ಈ ಸ್ಕೂಟರ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಹಾಗೇ ಒಂದು 55-60 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂದರೆ ಒಂಥರ ಆರಾಮ್ಸೆ ಮನೆಗೆ ಯೂಸ್ ಮಾಡೋದಕ್ಕೆ, ಕಾಲೇಜಸ್ಸು ಮತ್ತು ಆಫೀಸ್ಗೆಲ್ಲಾದರೂ ಹೋಗೋದಕ್ಕೆ ಬೆಸ್ಟ್ ಆಪ್ಷನ್ಸ್ ಅಲ್ಲ. ಹಾಗೇನೆ ಇಲ್ಲ 70 ಕಿಲೋಮೀಟ್ರ್ ಮೈಲೇಜ್ ಬೇಕಂದ್ರೆ ಏನು ಇನ್ನೊಂದು 2,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಮುಗ್ದೇ ಹೋಯ್ತು. ಈ ಜನವರಿ ತಿಂಗಳು ಒಳಗಡೆ ಯಾರೆಲ್ಲ ಈ ಸ್ಕೂಟರ್ನ ಬೈ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಈ ಆಫರಲ್ಲಿ ಕೊಡ್ತಾ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ದೀರಾ, ಮತ್ತೊಂದು ಎಲೆಕ್ಟ್ರಿಕ್ ಸ್ಕೂಟರ್ನ ತೊಗೊಂಬಂದಿದ್ದೀನಿ ನಿಮ್ಮ ಮುಂದೆ. ಏನಪ್ಪ ಅಂದರೆ ಈ ವಿಷಯ 60,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಸ್ಕೂಟರ್ನ ಕೇವಲ 45,555 ರೂಪಾಯಿ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ವೇಣು ಮೋಟರ್ಸ್ ಅವರು 6 ವರ್ಷ ಕಂಪ್ಲೀಟ್ ಮಾಡಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಜನವರಿ ತಿಂಗಳು ಒಳಗಡೆ ಯಾರೆಲ್ಲ ಈ ಸ್ಕೂಟರ್ನ ಬೈ ಮಾಡ್ತಿರೋ ಅವರೆಲ್ಲರಿಗೂ ಕೂಡ ಈ ಆಫರಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ಹೇಳಿ? 45,555 ರೂಪಾಯಿಗೆ ಈ ಸ್ಕೂಟರ್ನ ನಿಮ್ದಾಕ್ಸ್ಕೋಬಹುದು. ನೋಡಿ, ಈ ಗಾಡಿ ಫೀಚರ್ಸ್ ಹೇಳ್ಬೇಕಂದ್ರೆ ಮೊದಲನೇದಾಗಿ ವೇಣು ಮೋಟರ್ಸ್ ಅವ್ರ ಕಡೆಯಿಂದ ಈ ಗಾಡಿ ಏನು ನೋಡ್ತಾ ಇದ್ರು, ಈ ಮಾಡೆಲ್ ನೇಮ್ ಬಂದು ಥಂಡರ್ ಅಂತೇಳಿ ಈ ಗಾಡಿ. ಬನ್ನಿ ಫೀಚರ್ಸ್ ಎಲ್ಲ ಹೇಳ್ತೀನಿ. ಈ ಗಾಡಿನಲ್ಲಿ ಟೋಟಲ್ಲು 3 ಮೋಡ್ಸ್ನ ಕೊಟ್ಟಿದ್ದಾರೆ. 1, 2, 3 ಅಂತೇಳಿ 3 ಮೋಡಲ್ ಹೋಗುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 45 to 50 ಸ್ಪೀಡ್ ಹೋಗುತ್ತೆ. ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಮತ್ತು ನೀವು ಇನ್ ಕೇಸ್ ಏನಾದರೂ 20ಲೇ ಹಾಗೆ ಹೋಗ್ತಾ ಇರಬೇಕು, ಎಕ್ಸ್ಲೇಟರ್ ಕೊಡೋದಕ್ಕಾಗೋದಿಲ್ಲ, 30 ಹೋಗ್ತಾ ಇರಬೇಕು ಅಂತಂದರೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಯಾವ ಸ್ಪೀಡಲ್ಲಿ ಸ್ಟೇ ಆಗಿರ್ತಾರೋ ಈ ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಸ್ಪೀಡಲ್ಲಿ ಗಾಡಿ ಹೋಗ್ತಾನೇ ಇರುತ್ತೆ. ಟಾಪ್ ಸ್ಪೀಡು 45 to 50 ಕಿಲೋಮೀಟ್ರು ಹೈ ಸ್ಪೀಡ್ ಬರುತ್ತೆ ಇದು. ಸೊ ಈ ವೆಹಿಕಲಲ್ಲಿ ನೀವು ಡಿಕ್ಕಿ ಸ್ಪೇಸ್ ಅದೆಲ್ಲ ಚೆಕ್ ಮಾಡೋದಾದರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಸ್ಪೇಸ್ ಅಂತೇಳಿ. ಇದು ಯಾವುದೇ ರೀತಿ ಡಿಟ್ಯಾಚಬಲ್ ಬ್ಯಾಟ್ರಿ ಬರೋದಿಲ್ಲ. ಮತ್ತು ಇಲ್ಲಿ MCB ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ಗಾಡಿ ಡೈರೆಕ್ಟಾಗಿ ನೋಡ್ತಾ ಇದ್ದರೆ ಒಂಥರ ಎಂಟಾರ್ಕ್ ಫೀಲ್ ಕೊಡುತ್ತೆ. ಔಟ್ಸೈಡಿಂದ ನೋಡ್ತಾ ಇದ್ದರೆ ಲೈಕ್ ಈ ಡಿಯೋ ಆಗಿರ್ಬೋದು ಮತ್ತು ಎಂಟಾರ್ಕ್ ಆಗಿರ್ಬೋದು, ಅದೇ ಫೀಲ್ ಕೊಡುತ್ತೆ. ಮತ್ತು ಅದಾದ ನಂತರ ಫ್ರಂಟು ಟೈರ್ ನೋಡ್ತಾ ಇರ್ಬೋದು, ಈ ವೀಲಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಟೈರ್ದು ಅಷ್ಟೇ ಸೈಜು ಕೂಡ ತುಂಬ ದೊಡ್ಡದಾಗಿದೆ. ಮತ್ತು LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದೆಲ್ಲ ನೀವು ಪ್ರತಿಯೊಂದು ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಚಾರ್ಜಿಂಗ್ ಎಷ್ಟಿದೆ ಮತ್ತು ಎಷ್ಟು ಕಿಲೋಮೀಟ್ರು ಹೋಗುತ್ತೆ ಇದು ಅದೆಲ್ಲ ಇರುತ್ತೆ. ಅದಾದಮೇಲೆ ಇನ್ನೊಂದೇನೆಂದರೆ, ಇದನ್ನು ಕೀ ಆನ್ ಮಾಡ್ತೀವಲ್ಲ, ಕೀನಲ್ಲೂ ಕೂಡ ಆನ್ ಮಾಡಬಹುದು ಮತ್ತು ರಿಮೋಟಲ್ಲೂ ಕೂಡ ಆನ್ ಮಾಡ್ಕೋಬೋದು. ಕೀಲೆಸ್ ಎಂಟ್ರಿ ಕೂಡ ಈ ಗಾಡಿಗೆ ಆಪ್ಷನ್ ಆಗಿ ಕೊಟ್ಟಿರ್ತಾರೆ. ನೋಡಿ, ಬ್ಯಾಕ್ ಸೈಡ್ ಅಂತ ಬಂತಂದರೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಈ ಗಾಡಿಗೆ, ನೋಡ್ತಾ ಇರ್ಬೋದು. ಒಂದು ಚಾರ್ಜಿಗೆ 55 to 60 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಇದರಲ್ಲಿ. ಅದರಲ್ಲೇ 2 ವೆರೈಟಿ ಇದೆ ಈ ಥಂಡರಲ್ಲಿ. ಒಂದು 45,555 ರೂಪಾಯಿಗೆ 55 to 60 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಇಲ್ಲ ನನಗೆ 70 ಕಿಲೋಮೀಟ್ರ್ ಮೈಲೇಜ್ ಬೇಕಂದರೆ 47,777 ರೂಪಾಯಿ ಕೊಟ್ಟರೆ ಇನ್ನೊಂದು ಮಾಡಲ್ ಕೊಡ್ತಾರೆ, ಅದು 70 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ನೋಡಿ, ಈ ಗಾಡಿ ಮೈಲೇಜು ಅದೆಲ್ಲ ಹೇಳಿದೆ. ನೋಡಿ, ಇಲ್ಲೇನು ನೋಡ್ತಾ ಇದ್ದೀರೋ ವೇಣು ಮೋಟರ್ಸ್ ಅವ್ರದ್ದು ಬ್ಯಾಡ್ಜ್ ಕೂಡ ಕೊಟ್ಟಿದ್ದಾರೆ. ಇದೇ ಸಂಸ್ಥೆ ಕಡೆಯಿಂದ ನಿಮಗೆ ಈ ಗಾಡಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಗಾಡಿ ಯಾರಿಗೆಲ್ಲ ಬೇಕು ಅಂದರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಆ ನಂಬರಿಗೆ ಕೂಡ ಕಾಲ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಿಮ್ಮ ಮನೆ ಎಲ್ಲೇ ಇರಲಿ, ಹೇಗೆ ಇರಲಿ, ಸೊ ಪ್ರತಿಯೊಂದು ಅಡ್ರೆಸ್ಗೂ ಕೂಡ ಇವರು ಕಳಿಸ್ಕೊಡ್ತಾರೆ. ಗೊತ್ತಾಯ್ತಲ್ವಾ? ವಿಡಿಯೋದಲ್ಲಿರೋ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಯಾವುದೇ ರೀತಿ RTOಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಈ ಗಾಡಿ ನೋಡಿ ರಿವರ್ಸ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ನೋಡಿ, ಇಲ್ಲಿ ಇದೆಯಲ್ಲ R ಅಂತೇಳಿ, ಇದನ್ನು ಪ್ರೆಸ್ ಹಂಗೆ ಮಾಡಿಕೊಂಡು ಹಿಂದಿಂಗೆ ಎತ್ತಿದ್ರೆ ಗಾಡಿ ಹಿಂದಕ್ಕೆ ಹೋಗುತ್ತೆ. ನೋಡಿ ಹಿಂದಕ್ಕೆ ಹೋಗುತ್ತೆ ಹಿಂಗೆ. ಮತ್ತು ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ಎಕ್ಸ್ಲೇಟ್ ಕೊಟ್ಟರೆ ಮುಂದೆ ಬರುತ್ತೆ. ಓಕೆನಾ? ನಿಮಗಿನ್ನೂ ನೀಟಾಗಿ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವಾ? ವೀಲ್ ಮೇಲ್ಗಡೆ ಇದೆ, ವೀಲ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, R ಪ್ರೆಸ್ ಮಾಡಿ, ಈ Rನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೋಡ್ಕೊಳ್ಳಿ, ಪ್ರೆಸ್ ಮಾಡಿ ಎಕ್ಸ್ಲೇಟ್ರ್ ಕೊಟ್ವಿ ಅಂದರೆ ನೋಡಿ ರಿವರ್ಸ್ ಹೋಗುತ್ತೆ ಗಾಡಿ. ರಿವರ್ಸ್ ಆಪ್ಷನ್ ಇದೆ ಇದರಲ್ಲಿ.
ಮತ್ತು ಅದಾದ ನಂತರ ರಿವರ್ಸ್ ಆಪ್ಷನ್ ಬಿಟ್ಟು ಏನು ಎಕ್ಸ್ಲೀಟ್ರ್ ಕೊಡ್ತೀರೋ ಆವಾಗ ಮುಂದಕ್ಕೆ ಹೋಗುತ್ತೆ. ನೋಡ್ತಾ ಇದ್ದೀರಲ್ವಾ, ರಿವರ್ಸ್ ಆಪ್ಷನ್ ಬಿಟ್ಟು ಹಿಂಗೆ ಒತ್ತಿದ್ರೆ ರಿವರ್ಸ್ ಹೋಗುತ್ತೆ. ಈ ಆರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂದಕ್ಕಂದರೆ ರಿವರ್ಸ್ ಹೋಗುತ್ತೆ. ನೋಡಿ, ಎರಡೂ ಆಪ್ಷನ್ನು ಕೂಡ ಇದೆ. ನೋಡಿ, ಥಂಡರ್ ಈ ಸ್ಕೂಟರ್ ಯಾರಿಗಾದರೂ ಬೇಕಾದಲ್ಲಿ ವೇಣು ಮೋಟರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯೂಶ್ವಲಾಗೆ 60,000 ಸೇಲ್ ಮಾಡ್ತಕ್ಕಂಥ ಗಾಡಿ. ಈಗ 6 ವರ್ಷ ಕಂಪ್ಲೀಟಾಗಿ 7ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರಲ್ವ. ಸೊ 7ನೇ ವರ್ಷದ ಸೆಲೆಬ್ರೇಷನ್ಗೋಸ್ಕರ, ಅದು ಕೂಡ ಜನವರಿ ಒಳಗಡೆ ಯಾರೆಲ್ಲ ಬೈ ಮಾಡ್ತಿರೋ ಅವ್ರಿಗಷ್ಟೇ 45,555 ರೂಪಾಯಿಗೆ 55ರಿಂದ 60 ಕಿಲೋಮೀಟ್ರ್ ಮೈಲೇಜ್ ಬರ್ತಕ್ಕಂಥ ಸ್ಕೂಟ್ರು. ಇನ್ನೊಂದು 70 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ, ಅದು ಕೂಡ ಇದೆ. ಅದ್ರ ಬೆಲೆ ಬಂದು 47,777 ರೂಪಾಯಿ. ಇಷ್ಟು ಈ ಗಾಡಿ ಬೆಲೆ ಆಗಿರ್ಬೋದು. ಯಾರೆಲ್ಲ ಫೋನ್ ಮಾಡ್ತಿರೋ ನಿಮ್ಮ ಅಡ್ರೆಸ್ಗೆ ತರಿಸ್ಕೋಬೋದು. ಬಟ್ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಎಕ್ಸ್ಟ್ರಾ ಆಗುತ್ತೆ, ಅದೊಂದು ಪೇ ಮಾಡಬೇಕು ನೀವು. ಥಂಡರ್ ಅಂತೇಳಿ ನೋಡ್ತಾ ಇರ್ಬೋದು ಗಾಡಿ. ನೀವು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಕಡಿಮೆನೇ. ಇನ್ನೂ ಕೆಲವೊಂದು ಹಿಡನ್ ಫ್ಯೂಚರ್ಸ್ ಇದೆ. ಮತ್ತು ಈ ಗಾಡಿ ಎಲ್ಲಪ್ಪ ಚಾರ್ಜ್ ಮಾಡೋದು ಅಂತ ಕೆಲವ್ರು ನೋಡ್ಕೋತಾ ಇರ್ಬೋದು. ನೋಡಿ, ಇಲ್ಲಿ ಆಪ್ಷನ್ ಇದೆ, ಎಷ್ಟು ಇದರಲ್ಲಿದೆ. ಇಲ್ಲಿ ಚಾರ್ಜ್ ಹಾಕ್ಕೊಳ್ತಕ್ಕಂಥದ್ದು. ಮತ್ತು ನಿಮ್ಮ ಮೊಬೈಲ್ ಏನಾದರೂ ಚಾರ್ಜ್ ಹಾಕ್ಕೋಬೇಕಂದ್ರೆ ಇಲ್ಲೂ ಕೂಡ ಇದೆ. USB ಚಾರ್ಜಿಂಗ್ ಇಲ್ಲಿದೆ. ನೋಡ್ತಾ ಇದ್ದೀರಲ್ವಾ, ಹೀಗೆ ಬಿಡ್ತೀನಿ. ಇಲ್ಲಿದೆ. ನಿಮ್ಮ ಮೊಬೈಲ್ ಚಾರ್ಜಿಂಗ್ ಹಾಕ್ಕೋಬೇಕು ಅಂತಂದರೆ ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಇವರೆಲ್ಲ ತುಂಬ ಗಾಡಿಗಳನ್ನ, ಸಾವಿರಾರು ಗಾಡಿಗಳನ್ನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಡೆಲಿವರಿ. ಸೊ ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ಈ ಗಾಡಿ ಮೇಲೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಗೊತ್ತಲ್ವಾ, ಜಸ್ಟ್ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಗಾಡಿ ಅಂತೂ ತುಂಬ ಚೆನ್ನಾಗಿ, ನನಗಂತೂ ಇಷ್ಟ ಆಯಿತು. ನೋಡಿ, ಥಂಡರ್ ಒಂದು ಚಾರ್ಜಿಗೆ 55ರಿಂದ 60 ಕಿಲೋಮೀಟ್ರ್ ಮೈಲೇಜು, ಅದು 45,555 ರೂಪಾಯಿ. ಇನ್ನೊಂದು 70 ಕಿಲೋಮೀಟ್ರ್ ಮೈಲೇಜು ಒಂದು ಚಾರ್ಜಿಗೆ 47,777 ರೂಪಾಯಿ. ಇಷ್ಟು ಕೊಟ್ಟರೆ ಗಾಡಿ ನಿಮ್ಮ ಮನೆ ಮುಂದೆ ಇರುತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ಇಷ್ಟು ಈ ಗಾಡಿಯ ಫ್ಯೂಚರ್ಸ್ ಆಗಿದೆ.